17 ಜನವರಿ ಮಧ್ಯಾಹ್ನ 1-1:30 ಮಧ್ಯ ಈ ಕೋಆಪರೇಟಿವ್ ಬ್ಯಾಂಕ್ ಅದು ಕೋಟೆಕರ ಬ್ರಾಂಚಲ್ಲಿ ಸುಮಾರು 4 ಜನ ಮಾಸ್ಕ್ ಆರೋಪಿಗಳು ಬ್ಯಾಂಕ್ ಬ್ರಾಂಚಲ್ಲಿ ಒಳಗಡೆ ಎಂಟರ್ ಆಗಿ ತಮ್ಮ ಹತ್ರ ಇರೋದು ವೆಪನ್ಸ್, ಅದರಲ್ಲಿ ಮುಖ್ಯವಾಗಿ ಪಿಸ್ಟಲ್ ಮತ್ತು ತಲ್ವಾರ್ ತೋರಿಸಿ ಆ ಬ್ಯಾಂಕಿಂದ ಸುಮಾರು ಒಂದು 18 kg ಗೋಲ್ಡ್ ಮತ್ತು 10 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಲೂಟಿ ಮಾಡಿ ಹೋಗಿದ್ರು. ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಪೊಲೀಸ್ಗೆ ಬ್ಯಾಂಕಿನ ಮಾಹಿತಿ ಬಂತು. ಆ ದಿವಸ ಆನರೇಬಲ್ CM ಕೂಡ ನಮ್ಮ ಮಂಗಳೂರು ಸಿಟಿ ಪ್ರವಾಸದಲ್ಲಿ ಇತ್ತು. ಆವಾಗ ಎಲ್ಲ ಅಧಿಕಾರಿಗಳು ಬಂದೋಬಸ್ತಲ್ಲಿತ್ತು. ಸೊ ಇಮಿಡಿಯೇಟ್ಲಿ ಉಳ್ಳಾಲ ಇನ್ಸ್ಪೆಕ್ಟರ್ ಮತ್ತು ACP ಧಾನ್ಯ ಅವರನ್ನು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆದ ನಂತರ ಈ ಕೇಸ್ ರಿಜಿಸ್ಟ್ರೇಷನ್ ನಾವು ಉಳ್ಳಾಲ ಪೊಲೀಸ್ ಸ್ಟೇಷನ್ದಲ್ಲಿ ಮಾಡಿದ್ದೀವಿ. ಅಂಡರ್ ವೇರಿಯಸ್ ಸೆಕ್ಷನ್ ಆಫ್ BNS ಮತ್ತು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿ ಈ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆಸ್ ಪರ್ ಮೀಡಿಯಾ ರಿಪೋರ್ಟಿಂಗ್, ಯಾಕಂದರೆ ಆ ದಿವಸ 12 ಕೋಟಿದು ಇದು ಬ್ಯಾಂಕ್ ಡಕೈತಿ ರಿಪೋರ್ಟ್ ಆಗಿತ್ತು. ಆ್ಯಂಡ್ ಆಸ್ ಪರ್ ಮೀಡಿಯಾ ರಿಪೋರ್ಟಿಂಗ್ ಇಟ್ ವಾಸ್ ಟರ್ಮ್ಡ್ ಆಸ್ ದ ಸೆಕೆಂಡ್ ಹೈಯೆಸ್ಟ್ ಬ್ಯಾಂಕ್ ಡಕೈತಿ ಇನ್ ಕರ್ನಾಟಕ. ಸೊ ಮತ್ತು ನಮ್ಮೆಲ್ಲರಿಗೂ ಗೊತ್ತಿರಾಗೆ ನಮ್ಮ ಮೇಲೆ ಸಾಕಷ್ಟು ಇದರಲ್ಲಿ ಪ್ರೆಷರ್ ಇತ್ತು ದಟ್ ಕೇಸ್ ಟು ಬಿ ಡಿಟೆಕ್ಟೆಡ್. ಮುಖ್ಯವಾಗಿ ಈ ಕೇಸಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಹತ್ರ ಯಾವುದೂ ಮಾಹಿತಿ ಇರಲಿಲ್ಲ. ಯಾಕೆಂದರೆ ಆ ದಿವಸ ಬ್ಯಾಂಕಲ್ಲಿ ಯಾವುದು ಗಾರ್ಡ್ ಇರಲಿಲ್ಲ. ಒಳಗಡೆ ನೋಡಿದರೆ ಒಂದು CCTV ಮಾತ್ರ ಇತ್ತು, ಅದು ಕೂಡ ಇಟ್ ವಾಸ್ ಅಂಡರ್ ರಿಪೇರ್. ಜೊತೆಗೆ ಯಾವುದೂ ಫುಟೇಜ್ ನಮಗೆ ಏನೂ ಸಿಗಲಿಲ್ಲ. ಸೊ ನಂತರ ನಾವು ಈ ಕೇಸ್ಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈ ಕೇಸಲ್ಲಿ ನೇಮಕ ಮಾಡಿ ಈ ಕೇಸು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಸೊ ಮುಖ್ಯವಾಗಿ ಇದರಲ್ಲಿ ACP ಧಾನ್ಯ ನಾಯಕ್ ಸೌತ್ ಸಬ್ ಡಿವಿಷನ್ ಮತ್ತು ACP ಕ್ರೈಮ್ ಬ್ರಾಂಚ್ ಮನೋಜ್ ನಾಯಕ್ ಅವರಿಬ್ಬರದು ನೇತೃತ್ವದಲ್ಲಿ ನಾವು ಸಾಕಷ್ಟು ತಂಡಗಳಿಗೆ ಫಾರ್ಮ್ ಮಾಡಿ ತನಿಖೆ ಪ್ರಾರಂಭ ಮಾಡಿದ್ವಿ. ಪ್ರಾರಂಭಿಕ ಲೀಡ್ ನಮಗೆ ಒಂದು ಕೆಳಗಡೆ ಒಂದು ಫಿಯಟ್ ಕಾರ್ ಪಾರ್ಕ್ ಆಗಿತ್ತು, ಅದರಿಂದ ಸಿಕ್ಕಿತ್ತು. ಸೊ ವಿ ವರ್ ಗೋಯಿಂಗ್ ಬೈ ಈ ಕಾರ್ ಎಲ್ಲಿಂದ ಬಂತು, ಹೇಗೆ ಬಂತು, ಅದರಲ್ಲಿ ಯಾರ್ಯಾರಿದ್ರು. ಸೊ ಇದರಲ್ಲಿ ಇನಿಷಿಯಲಿ ನಮಗೆ ಗೊತ್ತಾಯಿತು ದಟ್ ನಂಬರ್ ಪ್ಲೇಟ್ ವಿಚ್ ವಾಸ್ ಯೂಸ್ಡ್ ಇನ್ ದ ಕಾರ್ ವಾಸ್ ಫೇಕ್. ಯಾಕೆಂದರೆ ಒಂದು ಬಾಂಬೆ ಅದು ಬೆಂಗಳೂರು ರಿಜಿಸ್ಟ್ರೇಷನ್ ತೋರಿಸ್ತಾ ಇತ್ತು. ಸೊ ಇಟ್ ವಾಸ್ ದೆನ್ 2 of our staff they worked very hard on all the tools and looked CCTV and late night ನಮಗೆ ಒಂದು ಮಾಹಿತಿ ಬಂತು ದಟ್ ಸಿಮಿಲರ್ ಕಾರ್ ವಾಸ್ passed from ಯಜಮಾಡಿ ಟೋಲ್ ಆ್ಯಂಡ್ ದೆನ್ ಸುರತ್ಕಲ್ ಪೆಟ್ರೋಲ್ ಬಂಕ್. ಸೊ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ಒಂದು ಫುಟೇಜ್ ಅದಾದ ಮೇಲೆ ಯು ಕುಡ್ ರೆಕಗ್ನೈಸ್ ದ ಸೇಮ್ ಕಾರ್. ಆ್ಯಂಡ್ ಅದರಲ್ಲಿ ಆರೋಪಿಗಳು ಫಸ್ಟ್ ಟೈಮ್ ದೇ ವರ್ ರಿಮೂವಿಂಗ್ ದ number plate and it was they were changing from the MH registration to Karnataka registration. So they otherly namge gottayitu that this car primarily started movement from Mumbai. Nantra matte nam same team chase ಮಾಡಿ we all went behind it and then Shirur gate hatra ee car du namge original number plates. So then we could zero on that at least that some clue or lead we have got. So our team immediately traveled to Bombay travel ಮಾಡಿ ಅಲ್ಲಿ we found out certain details about one Karimana and Murugandi. So then the teams worked very hard and several teams were operating at several places at the same time. So one team was in Mumbai, 3 to 4 teams were in Tamil Nadu at different places based on their frequent movements. ಯಾಕೆಂದರೆ ಇವೆಂಟ್ ಆದ ನಂತರ ಈ ಕೇಸ್ದು ಇಬ್ಬರು ಆರೋಪಿಗಳು ತಲ್ಪಾಡಿ ಟೂರ್ ಮುಖಾಂತರ ಅವರು ವಾಯಾ ಕೇರಳ ತಮಿಳುನಾಡು ಕಡೆ ಎಸ್ಕೇಪ್ ಆಗಿದ್ರು. ಅನದರ್ 3 ಅಕ್ಯೂಸ್ಡ್ ಅವರು ಬೇರೆ ಬೇರೆ ರೂಟ್ ಮುಖಾಂತರ ವಾಯಾ ಟ್ರೈನ್ ಟುವರ್ಡ್ಸ್ ಮುಂಬೈ ಎಸ್ಕೇಪ್ ಆಗಿದ್ರು. And again from Mumbai they again tried to escape towards Tamil Nadu. So we also were chasing them same time and first success namge sikkitu that our crime branch team could arrest one of the associate of A1 Murugan. He is a Gani
Manivanan. So he was arrested from Tirunelveli and ಅವ್ರಿಗೆ ಸತತವಾಗಿ ಸುಮಾರು 24 ತಾಸು ನಾವು ಫಾಲೋ ಅಪ್ ಮಾಡಿ ಚೇಂಜ್ ಮಾಡಿ ಫೈನಲಿ ಹಿ ವಾಸ್ ಲಿಫ್ಟೆಡ್ ಆ್ಯಂಡ್ ಅವ್ರಿಗೆ ಇಂಟರ್ಗೇಷನ್ ಆಧಾರ ಮೇಲೆ ನಮಗೆ ಫರ್ದರ್ ಲೀಡ್ ಸಿಕ್ತು ಅಬೌಟ್ ದ ಮೇನ್ ಕಾನ್ಸ್ಪಿರೇಟರ್ ಮುರುಗಂಡಿ ದೇವರ್. So again several teams were deployed nearby Tirunelveli and we watched him, we watched his movement, where all is moving because ಆರೋಪಿ ಅಷ್ಟಕ್ಕಿಂತ ಹೆಚ್ಚು ಇಂಪಾರ್ಟೆನ್ಸ್ ಇದರಲ್ಲಿ ಗೋಲ್ಡ್ ರಿಕವರಿ ಇತ್ತು. ಯಾಕೆಂದರೆ ನಾವು ಅಂಥ ಬ್ಯಾಂಕ್ ಡಕೈತಿದು ಇತಿಹಾಸ ನೋಡಿದರೆ ಬಹುತೇಕ ಪ್ರಕರಣದಲ್ಲಿ ಆರೋಪಿಗಳು ಅರೆಸ್ಟ್ ಆಗ್ತಾರೆ ಬಟ್ ರಿಕವರಿ ಆಗೋದಿಲ್ಲ. ಅದರ if we delay a little bit these accused people they dispose the gold somewhere else and it becomes very much difficult for law enforcement agencies to recover. So ಒಂದು ಕಡೆ we wanted to arrest them as soon as possible, at the same time ನಾವು ರಿಕವರಿಗೆ ಆದ್ಯತೆ ಕೊಟ್ಟಿದ್ದೀವಿ. ಯಾಕೆಂದರೆ ವಿದೌಟ್ ರಿಕವರಿ ಗೋಲ್ಡ್ ಡಿಪಾಸಿಟರ್ಸ್ಗೆ ಇದು ಒಂದು ಅನ್ಯಾಯ ರೀತಿ ಆಗ್ತಿತ್ತು. ಸೊ ವಿ ವಾಚ್ ದೆಮ್ ಫಾರ್ ಮೋರ್ ದೆನ್ 24 hours, different movements and took help of local police and informants and all these things. Finally early morning operation ಮಾಡಿ ನಮ್ಮ ಸೂರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವ್ರ ತಂಡ ಅವ್ರ ಮನೆಗೆ ದಾಳಿ ಮಾಡಿ ಅಲ್ಲಿಂದ ಅವ್ರಿಗೆ ಮತ್ತು ಅವ್ರ ಫಾದರ್ಗೆ ನಾವು ಸೆಕ್ಯೂರ್ ಮಾಡಿದ್ವಿ. ಇನಿಷಿಯಲಿ ಅವರು ನಮಗೆ ಯಾವುದಕ್ಕೂ ಆಪರೇಷನ್ ಕೊಟ್ಟಿಲ್ಲ. ನಂತರ ಸತತವಾಗಿ ಇಂಟರೋಗೇಷನ್ ಮಾಡಿ ಅವರಿಂದ ನಾವು ಈ ಇದು ಕೇಸಲ್ಲಿ ಬಳಕೆ ಆಗಿದ್ದು ಕಾರ್ ಫಿಯೇಟ್ ಕಾರ್ ನಾವು ರಿಕವರ್ ಮಾಡಿದ್ದೀವಿ. ಫಿಯೇಟ್ನು ತಪಾಸಣೆ ಮಾಡುವಾಗ ಆ ಕಾರ್ದಿಂದ ನಾವು ವೆಪನ್ ಮತ್ತು ತಲ್ವಾರ್ ಇದೆಲ್ಲ ರಿಕವರ್ ಮಾಡಿದ್ದೀವಿ. ಅಗೇನ್ ದ ಚಾಲೆಂಜ್ ಕೇಮ್ ಫಾರ್ ದ ರಿಕವರಿ ಆಫ್ ದ ಗೋಲ್ಡ್. ಸೊ ಅವರು ನಮಗೆ ಸಣ್ಣ ಪ್ರಮಾಣದ ಮಾಹಿತಿ ಕೊಟ್ಟು ಸ್ವಲ್ಪ ನಮಗೆ ಮಿಸ್ಗೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ವಿ ವರ್ ಏಬಲ್ ಟು ರಿಕವರ್ 2-3 ಸೂಟ್ ಕೇಸಸ್. ಅದರಲ್ಲಿ ಸಣ್ಣ ಚೀಲ ಅದನ್ನು ರಿಕವರ್ ಮಾಡಿದ್ವಿ. ಅದರಲ್ಲಿ 2 kg ಗೋಲ್ಡ್ ಇತ್ತು. ಸೊ ಸ್ಟಿಲ್ ಇಟ್ ವಾಸ್ ಅ ಬಿಗ್ ಥ್ರೂ ಫಾರ್ ಅಸ್ ಆ್ಯಂಡ್ ಆ ಆಧಾರ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿ ಮತ್ತು ಅವರಿಗೆ ಮತ್ತೆ ಫರ್ದರ್ ಇಂಟರ್ಗೇಟ್ ಮಾಡಿ ಆ್ಯಂಡ್ ವಿ ಟುಕ್ ಆಲ್ ದ ಅರ್ಲಿಯರ್ ಇನ್ಫಾರ್ಮೇಷನ್. ಅವರು ಎಲ್ಲಿ ಮೂವ್ಮೆಂಟ್ ಮಾಡಿದ್ರು, ಯಾರ್ಯಾರ ಜೊತೆಗಿದ್ರು. ಫೈನಲಿ ವಿ ವರ್ ಏಬಲ್ ಟು ರಿಕವರ್ ಮೇಜರ್ ಪಾರ್ಟ್ ಆಫ್ ದ ಗೋಲ್ಡ್ ಫ್ರಮ್ ಹಿಸ್ ಫ್ಯಾಮಿಲಿ ಹೌಸ್ ಓನ್ಲಿ ಆ್ಯಂಡ್ ಅದರಲ್ಲಿ ಒಂದು ಸೂಟ್ ಕೇಸಲ್ಲಿ 16 kgಗಿಂತ ಹೆಚ್ಚು ಗೋಲ್ಡ್ ಇತ್ತು. ಒಟ್ಟಾರೆ ಆವಾಗ ನಾವು ಈ ಕೇಸಲ್ಲಿ ಟೋಟಲ್ ಎಷ್ಟು ಗೋಲ್ಡ್ ಸ್ಟೋಲನ್ ಆಗಿತ್ತು ಸೇಮ್ ಪ್ರಮಾಣದ ಗೋಲ್ಡ್ ನೀವು ಪತ್ತೆ ಮಾಡಿದ್ದೀವಿ. ಆ ಕೇಸಲ್ಲಿ 18.5 kg ಗೋಲ್ಡ್ ಹೋಗಿತ್ತು. ವಿ ವರ್ ಏಬಲ್ ಟು ರಿಕವರ್ 18.3 kg ಗೋಲ್ಡ್ ಇನ್ ದಿಸ್ ಪ್ರಾಸೆಸ್. ಜೊತೆಗೆ 11 ಲಕ್ಷ ಕ್ಯಾಶ್ ಹೋಗಿತ್ತು ಆ್ಯಂಡ್ ನಾವು 3,80,000 ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ. ಸೊ ಒಟ್ಟಾರೆ ನಮ್ಮ ಟೀಮ್ ಅವರು ಒಂದು ರೆಕಾರ್ಡ್ ಟೈಮಲ್ಲಿ ಇದು ಎಫರ್ಟ್ಸ್ ಹಾಕಿ ಮತ್ತು ವಿದೌಟ್ ಟೇಕಿಂಗ್ ಅ ಸಿಂಗಲ್ ಮೊಮೆಂಟ್ ರೆಸ್ಟ್ ವಿ ವರ್ ಏಬಲ್ ಟು ಅರೆಸ್ಟ್ ದ 3 ಮೇನ್ ಅಕ್ಯೂಸ್ಡ್ and the intact recovery of gold and partial recovery of cash in this process. So for the record I will like to tell that in 4 days or rather 3 days our team traveled 2,700 kilometers in all the direction from Bombay to Tamil Nadu and Tamil Nadu to back to Mangaluru, and not only one team, multiple teams. And at one point in time our 4 to 5 inspectors were on this job at a time and along with several other officers and staff. So the credit goes to entire team. As far as the planning goes about this case, ಈ ಕೇಸ್ದು ಪ್ಲಾನಿಂಗ್ 2016 ಅಲ್ಲಿ ಆ್ಯಕ್ಚುಲಿ ಫಸ್ಟ್ ಆರೋಪಿಗಳದ್ದು ಅಕ್ವೆಂಟೆನ್ಸ್ ಪ್ರಾರಂಭ ಆಯಿತು ತಲೋಜಾ ಜೈಲಲ್ಲಿ. ತಲೋಜಾ ಮಹಾರಾಷ್ಟ್ರದಲ್ಲಿ ಮೇನ್ ಆರೋಪಿ ಮುರುಗಂಡಿ ಮತ್ತು ಸೆಕೆಂಡ್ ಆರೋಪಿ ಮಣಿವನನ್ ಅವರು ಜೈಲಲ್ಲಿದ್ದರು. ಇನ್ನೊಬ್ಬ ಆರೋಪಿ ಅವರಿಗೆ ಅಲ್ಲಿ ಭೇಟಿ ಆಗ್ತಾರೆ. ಸೊ ಈಸ್ ಫ್ರಮ್ ನಾರ್ತ್ ಇಂಡಿಯಾ. ಸೊ ಅಲ್ಲಿ ಅವ್ರ ಪರಿಚಯ ಆದ ನಂತರ ಸಣ್ಣ ಪುಟ್ಟ ಕ್ರೈಮ್ ಅವರಲ್ಲಿ ಶಾಮೀಲಾಗ್ತಾರೆ. ಆ್ಯಂಡ್ 6 months ಬ್ಯಾಕ್ one local person whose name they have given is Shashi Thevar. We are still verifying his identity, not yet established, but ಆರೋಪಿ ನಮಗೆ ಈ ರೀತಿ ಒಂದು ಹೆಸರು ಕೊಟ್ಟಿದ್ದಾರೆ ಶಶಿ ದೇವರ್ ಅಂತ. ಅವರು ಇವ್ರಿಗೆ ಅಪ್ರೋಚ್ ಆಗಿ ಹೇಳ್ತಾರೆ ದಟ್ ನಮ್ಮ ಜುರಿಡಿಕ್ಷನ್ದಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಬ್ರಾಂಚ್ ಇದೆ ಕೋಟೆಕರ್,
ಅಲ್ಲಿ ನಾವು ಸ್ವಲ್ಪ ಆರಾಮಾಗಿ ಡಕೈತಿ ಮಾಡ್ಬೋದು, ಸೆಕ್ಯೂರಿಟಿ ಸಿಸ್ಟಮ್ ತುಂಬ ವೀಕ್ ಇದೆ ಅಂತ. ಸೊ ಆವಾಗ ಇವರು ಟೀಮ್ ಫಾರ್ಮ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಶಶಿ ತೇವರ್ ಮೀಟ್ಸ್ ಮುರುಗಂಡಿ ಇನ್ ದಿಸ್ ರಿಗಾರ್ಡ್. ಮುರುಗಂಡಿ ಅವರು ತಮ್ಮ ವೆರಿ ಕ್ಲೋಸ್ ಫ್ರೆಂಡ್ ಯಶೋ ರಾಜೇಂದ್ರನ್ ಕರೀತಾನೆ. ಯಶವಂತ ರಾಜೇಂದ್ರನ್ ಮುಖ್ಯವಾಗಿ ಇಂದ ಮುಂಚೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ರು, ಇವರು ಮನೆಯದು ಕೂಡ ಕೆಲಸ ಮಾಡಿದ್ದಾನೆ. ಸೊ ಅವಾಗ ಯಶೋ ರಾಜೇಂದ್ರನ್ಗೆ ಸೇರಿಸಿ ಮತ್ತು ಇನ್ನೂ 3 ಜನ ಆರೋಪಿಗಳಿಗೆ ಅವರು ಸೇರಿಸ್ತಾರೆ. ದೇ ಆರ್ ಪ್ರೈಮರಿಲಿ ಫ್ರಮ್ ನಾರ್ತ್ ಇಂಡಿಯಾ. ಸೊ ಅವ್ರಿಗೆ ಸೇರಿಸಿ ಅಲ್ಲಿಂದ ಹೋಗ್ತಾರೆ. ಸೊ ನವೆಂಬರ್ ಆದ ನಂತರ ದೇ ಡಿಸೈಡ್ ಫಾರ್ ದ ಎಕ್ಸಿಕ್ಯೂಷನ್. ಮುಖ್ಯವಾಗಿ ಅದರಲ್ಲಿ ಆ ಜಾಗದ ಲೊಕ್ಯಾಲಿಟಿ ಮತ್ತು ಆಸ್ ಪರ್ ಶಶಿ ತೇವರ್ ಇನ್ಫಾರ್ಮೇಶನ್ ದೇ ಚೂಸ್ ದ ಡೇಟ್ ಫ್ರೈಡೇ ಟು ಬಿ ಡನ್, ಎನಿ ಫ್ರೈಡೇ, ಬಿಕಾಸ್ ಆ ಟೈಮಲ್ಲಿ ಸಾಕಷ್ಟು ಜನ ಪ್ರೇಯರ್ಗೆ ಹೋಗ್ತಾರೆ ಆ್ಯಂಡ್ ದೇ ಗೆಟ್ ದ ಈಸಿ ಎಕ್ಸಸ್ ಆ್ಯಂಡ್ ಈಸಿ ಎಕ್ಸಿಟ್. ಸೊ ಫ್ರೈಡೇ ಡೇಟ್ ಆಯ್ಕೆ ಮಾಡಿ ಇವರು ಈ ಕತ್ತೆಗೆ ಒಂದು ನಡೆ ಕೊಡ್ತಾರೆ. ಸೊ ಫೈನಲಿ ಆನ್ ದ ಡೇ ಆಫ್ ಅಫೆನ್ಸ್ ಫಿಯೇಟ್ ಕಾರಲ್ಲಿ ಮುಂಬೈಯಿಂದ ಮುರುಗಂಡಿ, ಯಶೋ ರಾಜೇಂದ್ರ ಮತ್ತು ಕಾನನ್ ಮನಿ ಮತ್ತು ಇನ್ನೂ 3 ಜನ ಬರ್ತಾರೆ. ಆ್ಯಂಡ್ ಇನ್ ದ ಕಾರ್ 4 people come and on the train 2 people come. ಅವರು ಬಂದು ಆಮೇಲೆ ಒಟ್ಟಿಗೆ ಒಂದು ಕಡೆ ಸೇರ್ತಾರೆ. ಅಲ್ಲಿ ಮತ್ತೆ ಫೈನಲ್ ಎಕ್ಸಿಕ್ಯೂಷನ್ದು ಟೈಮಿಂಗ್ ಎಲ್ಲ ಫಿಕ್ಸ್ ಮಾಡಿ ಒಟ್ಟಾರೆ ಫಸ್ಟ್ 12:26 ಅವರು ಬ್ಯಾಂಕ್ ಹತ್ತಿರ ಅಪ್ರೋಚ್ ಆಗ್ತಾರೆ. ಆವಾಗ ಮತ್ತೆ ಒಂದು ರೌಂಡ್ ಮಾಡಿ ಒಂದು ಸ್ಕೂಲ್ ಹತ್ತಿರ ಕಾರ್ ಪಾರ್ಕ್ ಮಾಡಿ ಆ್ಯಂಡ್ ದೆನ್ ದ ವೇಟ್ ಫಾರ್ ದ ಪ್ರೇಯರ್ ಟೈಮ್ಸ್. ಸೊ ಆವಾಗ ಅರೌಂಡ್ 1:10 ದೇ ರೀಚ್ ನಿಯರ್ ದ ಬ್ಯಾಂಕ್ ಬ್ರಾಂಚ್. 4 ಜನ ಬ್ಯಾಂಕ್ ಒಳಗಡೆ ಹೋಗ್ತಾರೆ. ಒಬ್ಬರು ಕಾರಲ್ಲಿ ಇರ್ತಾನೆ. A1 stays in the car, Murugandi, and Manivanan stays near the ground floor and bank branch gate, so that any emergency can alert his 4 associates. 4 ಜನ ಒಳಗಡೆ ಹೋಗಿ ಲೂಟಿ ಮಾಡಿ ಬರ್ತಾರೆ. ನಂತರ ಆಸ್ ಪರ್ ದರ್ ಪ್ಲಾನ್ ಇವೆಂಟ್ ಇಬ್ಬರು ಕಾರ್ ಮುಖಾಂತರ ತಲಪಾಡಿ ಟೋಲಿಂದ ಅಲ್ಲಿ ಟುವರ್ಡ್ಸ್ ಕೇರಳ ಎಕ್ಸಿಟ್ ಆಗ್ತಾರೆ. ಈ 4 ಜನ ಡಿಫ್ರೆಂಟ್ ಡೈರೆಕ್ಷನಿಂದ ಟ್ರೈನ್ ಹತ್ತಿ ಅಗೇನ್ಸ್ಟ್ ದೇ ಗೋ ಬ್ಯಾಕ್ ಟು ಮಹಾರಾಷ್ಟ್ರ, ಪ್ರೈಮರಿಲಿ ಮುಂಬೈ. ಸೊ ಈ ರೀತಿ ಅವರು ಹೋಗಿ ಆ್ಯಂಡ್ ಫೈನಲ್ ಏಮ್ ವಾಸ್ ದಟ್ ಒನ್ಸ್ ದೇ ಮೀಟ್ ಅಟ್ ಒನ್ ಪ್ಲೇಸ್, ಆವಾಗ ಇವ್ರದ್ದು ಲೂಟ್ ಪ್ರಾಪರ್ಟಿಗೆ ಶೇರ್ ಮಾಡಿ ಮುಂಬೈಯಲ್ಲಿ ಡಿಸ್ಪೋಸ್ ಮಾಡೋದಿತ್ತು. ಬಟ್ ಬಿಫೋರ್ ದಟ್ ಓನ್ಲಿ ಮಂಗಳೂರು ಸಿಟಿ ಪೊಲೀಸ್ ರೈಟ್. ಸೊ ದಿಸ್ ಇಸ್ ದ ಎಂಟೈರ್ ಸ್ಟೋರಿ. ಕೂಡ ಅದೇ ರೀತಿ ಮುಂಬೈದಲ್ಲಿ ಆಸ್ ಪರ್ ದ ಮೀಡಿಯಾ ರಿಪೋರ್ಟ್ಸ್ ಎಕ್ಸಾಕ್ಟ್ ಮಾಹಿತಿ we are still ascertaining from the jail and Mumbai police. ಪಾಪ್ಯುಲರ್ ಫೈನಾನ್ಸ್ ಕಂಪನಿಯಿಂದ ಅಲ್ಲಿ ಲೂಟಿ ಮಾಡಿ 22 kg ಚಿನ್ನ ಅವರು ಡಕೈತಿ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಅವರು ತಲೋಜಾ ಜೈಲ್ ಹೋಗಿತ್ತು. ಆ್ಯಂಡ್ ದೆನ್ another 3 cases of similar offense, arms act and ಡಕೈತಿ are against him in different stations of Mumbai. ಅದೇ ರೀತಿ ಅವರ ಅಸೋಸಿಯೇಟ್ ಯಶೋ ರಾಜೇಂದ್ರ ಮೇಲೆ ಕೂಡ ಕೇಸಸ್ ಇದೆ. ಅವ್ರ ಮೇಲೆ ಒಂದು ಡಕೈತಿ, ಇನ್ನೊಂದು 2 ಡಕೈತಿ ಕೇಸಸ್ ಆ್ಯಂಡ್ ಪ್ಲಸ್ ಕೋಕಾ ಕೇಸ್ ಇದೆ ಅವ್ರ ಮೇಲೆ. ಕಾನೂನ್ ಮನಿ ಮೇಲೆ ಒಂದು ತಿಲಕ್ ನಗರಲ್ಲಿ ಮುಂಬೈಲಿ ಒಂದು ಕೇಸ್ ಇದೆ ಆ್ಯಂಡ್ ಷಣ್ಮುಖಂ ಮೇಲೆ ಯಾವುದು ಕೇಸ್ ಇಲ್ಲ. ಸೊ ದ 3 offenders are notorious offenders. They have a past criminal history and that to the heinous cases history. ಇದರಲ್ಲಿ ಕೋಟೆಕಾರನ ಸ್ಥಳೀಯರು ಯಾರಾದರೂ ಭಾಗಿಯಾಗಿದ್ದಾರೆ? That's what I'm saying. ಶಶಿ ತೇವರ್ ಅಂತ ಅವ್ರದ್ದು ಹೆಸರು ಮುಂದೆ ಬಂದಿದೆ. ಸೊ ಶಶಿ ತೇವರ್ ಒನ್ಸ್ ವಿ ಅರೆಸ್ಟ್, ಆವಾಗ ಅವರಿಂದ ಅವ್ರಿಗೆ ಈ ಬ್ಯಾಂಕ್ ಬ್ರಾಂಚ್ ಬಗ್ಗೆ ಯಾರು ಮಾಹಿತಿ ಕೊಟ್ಟು ಅದು ನಮಗೆ ಸಿಗ್ತದೆ. ಶಶಿ ತೇವರ್ ಎಲ್ಲಿ ಅವರು? Still working on that. Shanmugam taken to custody because yes, we had given 3 names earlier. Then Shanmugam is the father of Murugandi. He gave shelter. He was hiding the property and he was not cooperating. ಈ ತನಿಖೆಗೆ ಎಷ್ಟು ಟೀಮ್ ಎಷ್ಟು ಬೆಂಗಳಿತ್ತು ಮತ್ತು ಆ ಟೀಮ್ಗೆ ರಿವಾರ್ಡ್. So lot of teams were working on that. ಮುಖ್ಯವಾಗಿ ಸೌತ್ ಸಬ್ ಡಿವಿಷನ್ ಮತ್ತು ಕ್ರೈಮ್ ಬ್ರಾಂಚ್ ಜೊತೆಗೆ ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ನಾವು ಬೇರೆ ಸಬ್ ಡಿವಿಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೊಟ್ಟಿದ್ದೀವಿ. ಸೊ ಐ ಕೆನಾಟ್ ನೇಮ್ ಈಚ್ ಆ್ಯಂಡ್ ಎವ್ರಿ ಒನ್. ಲಾಟ್ ಆಫ್ ಪೀಪಲ್ ಹ್ಯಾವ್ ವರ್ಕ್. ಈಗ ಅದು ಕೂಡ ನಾವು ಈಗ ಸೆಪ್ರೇಟ್ ಮಾಡಬೇಕು ಬಿಕಾಸ್ ನಮಗೆ ಇನ್ನೂವರೆಗೆ ಟೈಮ್ ಸಿಗಲಿಲ್ಲ ಆ ಸಂದರ್ಭದಲ್ಲಿ. ಸೊ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಆ್ಯಂಡ್ ಇಫ್ ಐ ಟೇಕ್ ನೇಮ್ ಆಫ್ 1 or 2 ಇಟ್ ವಿಲ್ ಬಿ ಇನ್ಜಸ್ಟಿಸ್ ಟು ರೆಸ್ಟ್. ಸೊ first if I say first breakthrough kodaavaru the PI, the person who traced the number plate. Okay, so one Bhimappa there who traced the number plate, and then the person
who arrested Manivanan, then the team who were able to recover the property, and initially ಒಂದು 2 kg ಮಾತ್ರ ರಿಕವರ್ ಆಗಿತ್ತು. ನಂತರ ಮತ್ತೆ ಸತತವಾಗಿ ಅವರಿಗೆ ಇಂಟ್ರೋಗೇಟ್ ಮಾಡಿ, and then another 14 kg recovery. The person who shot the absconding accused, the inspector who received the injury on his head, everyone has played an important role in this. Then there are many officers who have worked in the background because it was Tamil language, so ಅವ್ರಿಗೆ ಇಂಟ್ರೋಗೇಟ್ ಮಾಡೋದು ಕಷ್ಟ. So many persons who knew the Tamil ಅವ್ರಿಗೆ ಇಂಟ್ರೋಗೇಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಮಾಡಿದ್ದಾರೆ, and that too it was happening in real time. So many people may can say many things, but the reality is that in the shortest span of time, Mangalore City Police has not only arrested the main 3 people, but we have been able to recover the intact property, so giving relief to 1,600 customers. Sir, he gang Consequential value to this, whether who has given information, how it happened. When a case is cracked, so many factors plays an important role in that. So I would prefer not to answer this. ಸರ್, ಇದಕ್ಕೆ ಕಮಿಷನರ್ ಹಠಾವ್ ಅಂತ ಯಾರು ಅಭಿಯಾನ ಮಾಡ್ತಾ ಇದ್ದವರು ಫೇಸ್ಬುಕ್ ಪೇಜ್ಗಳಲ್ಲಿ ಏನು ಬರ್ಕೊಂಡಾಗಿದೆ. ಮಂಗಳೂರು ಪೊಲೀಸರದ್ದು ಇದರದ್ದು ತನಿಖೆ ಬೇರಿಸಲು ಏನು ಪಾತ್ರ ಇಲ್ಲ, ಯಾರೋ ಅವರಲ್ಲಿ ಒಬ್ಬ ಇದ್ದವನು ಬಾಂಬೆ ಪೊಲೀಸರಿಗೆ ಹೇಳಿ ಅಲ್ಲಿಂದ ಇವರಿಗೆ ಗೊತ್ತಾದದ್ದು, ಇವ್ರ ಪಾತ್ರ ಏನಿಲ್ಲ ಅಂತ ಬರ್ಕೊಂಡಾಗಿ ನಾನು ನೋಡಿದ ನೆನಪು. ಸೊ ಅವರ ಕಮೆಂಟ್ಗಳಿಗೆ ಕೆಲವರಿಗೆ ಸಂಶಯಗಳನ್ನು ಉಂಟಾಗ್ತದೆ. See, first and foremost, when police start investigation, it is not that first time. Historically, there are many factors in tracking the case. If only one part, if you align, then how the recovery would have taken place. The recovery took 70 hours of continuous interrogation and stay by our officers there and working day and night on that. So I don't want to discount that. Then arresting them from the different locations was the continuous hard work of our officers. ಸರಿ ಸರ್, ಈಗ ಉತ್ತರ ಭಾರತ ಕಡೆ ಹೋದವರು ಅವರಿಗೆ ಏನಾದರೂ ಸಿಕ್ಕಿದ್ದಾರೆ? No, ನಮ್ಮವರು ಒಂದು ಅಟೆಂಪ್ಟ್ ನಾವು ಮಾಡಿದೀವಿ, ಅದರಲ್ಲಿ somehow one person escaped at the last moment, but our teams are on hunt and 3 people are yet to be arrested. ಸಿಸಿ ಕ್ಯಾಮರಾ ಇದ್ದದ್ದು ಅವರೇ ಆರೋಪಿಗಳು ಏನಾದರೂ ಮಾಡಿರ್ಬೋದು ಅಥವಾ ಕಾಕತಾಳೀಯ ಆಗಿದ್ದ? ಅದು ಈಗ the person who started this process, Shashi Thevar, once you arrest him, then only further leads will be known. So total how many arrests, sir? 3. And 3 main accused, Murgandi, his associate Yeshwar Rajendran and Manivanan. In that process, we have arrested Murgandi's father Shanmugam also, because he was the harborer and he hidden the loot proceeds, and in that regard he has also been arrested. ಇನ್ನೆಷ್ಟು ಜನ ಇದ್ದಾರೆ? 4 arrested. 4 arrested, 3 plus 1. ಇನ್ನೆಷ್ಟು ಜನ? ಇನ್ನು ನನ್ನ ಪ್ರಕಾರ ಮೇನ್ ಕಾನ್ಸ್ಪಿರೇಟರ್ ಶಶಿ ತೇವರ್ ಸೇರಿ ಇನ್ನು 3 ಜನ, ಟೋಟಲ್ 4 ಜನ ಅರೆಸ್ಟ್ ಮಿನಿಮಮ್ ಆಗಲಿದೆ. ಈ ಶಶಿ ತೇವರ್ ಪ್ರಾಪರ್ಲಿ ಮ್ಯಾಂಗ್ಳೂರಿಯನ್ನ? As per Murugandi, Shashi Thevar knows this area. He has shown this place, but exactly don't know from where they met him in Mumbai. ಸರಿ, ಈಗ ರಿಕವರಿ ಆದದ್ರಲ್ಲಿ 4 more, minimum 4 more. ರಿಕವರಿ ಆದದ್ರಲ್ಲಿ 200 ಗ್ರಾಮು ಚಿನ್ನ ಈಗ ಸಿಗ್ಲಿಲ್ಲಲ್ಲ, ಅದು Because 4 more person are yet to be arrested, and then we are interrogating, and hopefully that will also be recovered. We can't reveal the identity because it will hamper our investigation. But it's it, apart from Shashi Thevar, the minimum 3 that you want, out of which is 2 North Indians and another one. Let us keep No. Sir, when you are looking out for this one people, we are not asking for specific thing. Areas or the region from which they are. Now, which area you want to put Mumbai? Western India or Northern India? No, I wouldn't say you have to. It is up to you. ಸರಿ, ಈಗ 70. I can't leave it at that thing. See, No, when I am saying North India, then you want to further break, I can't help. No, I'm not asking you to break the thing. The 3 are from North India. That's what I told. Yeah. So why there was not an armed guard at our bank?
So they say that after 5 p.m. we put armed guard during working hours. They haven't put. Now after our review and all these things, they have started this process. And ಈ ಸಂದರ್ಭದಲ್ಲಿ ನಮ್ಮ ಆಫೀಸರ್ಸ್ ಎಲ್ಲ ಕಡೆ ಮೀಟಿಂಗ್ ಮಾಡಿದ್ದಾರೆ. ಈಗ ನಮ್ಮ ಪೊಲೀಸ್ ಹೆಡ್ ಇದು ಮಂಗಳೂರು COP ಆಫೀಸಲ್ಲಿ ಈ ವಾರ ಒಂದು ಮೀಟಿಂಗ್ ಇದೆ. ಸೊ ಅದರಲ್ಲಿ ಕೂಡ ನಾವು ಎಲ್ಲ ಕೋಆಪರೇಟಿವ್ ಬ್ಯಾಂಕ್ ಬ್ರಾಂಚಸ್ಗೆ ಸ್ಟ್ರೆಸ್ ಮಾಡ್ತೀವಿ ದಟ್ ಕಡ್ಡಾಯವಾಗಿ ಆಲ್ ದ ಶಿಫ್ಟಲ್ಲಿ ಗಾರ್ಡ್ ಇರಬೇಕು, CCTV ಕವರೇಜ್ ಕಡ್ಡಾಯವಾಗಿರಬೇಕು, ಅಲಾರ್ಮ್ ಸಿಸ್ಟಮ್ ಇರಬೇಕು. ಬಿಕಾಸ್ ಆಲ್ ದ 3 ವರ್ ಮಿಸ್ಸಿಂಗ್ ಇನ್ ದಟ್ ಬ್ಯಾಂಕ್ ಬ್ರಾಂಚ್. ಸರಿ, ಈಗ ಫ್ರೈಡೇ ಅವ್ರದ್ದು ಟಾರ್ಗೆಟ್ ಇದೆ, ಫ್ರೈಡೇ ಮಾಡ್ಬೇಕಂತ. 17 CM ಬರುವ ದಿನವೇ ಮಾಡ್ಬೇಕೇನಾದ್ರೂ ಇತ್ತ? No, I think they started long back only, and I don't think the TP would have reached Muruganti. ಸರ್, ಕೆಲವು ವರ್ಷಗಳಲ್ಲಿ ಈ ATMಗಳ ದರೋಡೆ ಆದಾಗ ಎಲ್ಲ ಇದರಲ್ಲಿ ಸರ್ ಒಂದು ಸಭೆ ಮಾಡಿ ಇಂಥ ಮಾರ್ಗಸೂಚಿ ಕೊಟ್ಟದಿತ್ತು, CC ಕ್ಯಾಮರಾ ಇರಬೇಕು, ಎಲ್ಲ ಬ್ಯಾಂಕ್ಗಳಿರ್ಬೇಕು, ಈ ಥರ ಅದನ್ನು ಅವರು ಪಾಲನೆ ಮಾಡಲಿಲ್ಲ. ಮತ್ತೆ ಅದನ್ನು See, we can we can recommend, and there is a quarterly meeting at the level of RBI in Bengaluru where any lapses or all these things are put to the notice of banks. So that we will do because every incident is an eye opener. So ಕಡ್ಡಾಯವಾಗಿ ನಾವು ಕೂಡ ನಮ್ಮ ಲೆವೆಲಲ್ಲಿ ಮೀಟಿಂಗ್ ಮಾಡಿ ಅವ್ರ ಗಮನಕ್ಕೆ ತರ್ತೀವಿ, ಅವ್ರಿಗೆ ಇನ್ಸ್ಟ್ರಕ್ಷನ್